ತಾವು ಇವತ್ತು ಏನು ಆಯ್ಕೆ ಆಗಿದ್ದೀರಾ, ನಿಮಗೆ ಇನ್ನೊಂದು ರಾಜ್ಯದಲ್ಲಿ ಅರ್ಜಿ ಸಲ್ಲಿಸಿದವರು 6,33,916. ಈ ಪರೀಕ್ಷೆ ಬರೆದಂಥವರು ಸ್ವಲ್ಪ ಕಡಿಮೆ. ಆದರೆ ಪರೀಕ್ಷೆಯಲ್ಲಿ ನಾವು 35% ಮಾತ್ರ ಪಾಸಿಗೆ ಫಿಕ್ಸ್ ಮಾಡಿದ್ವಿ. 35% ಅಂಕ ತಗೋಬೇಕು ಅಂತ. ಇಷ್ಟು ಜನ ಅರ್ಜಿದಾರರ ಪೈಕಿ 35% ಮಾರ್ಕ್ಸ್ ತಗೊಂಡವರು ಬರೀ 46,000 ಜನ ಮಾತ್ರ. ಅಂದ್ರೆ 10% ಮಾತ್ರ ಪಾಸ್ ಪರ್ಸೆಂಟೇಜ್ ಅನ್ನ ತೆಗೆದುಕೊಂಡಿದ್ದಾರೆ. ಅದರಲ್ಲಿ 1,000 ಜನಕ್ಕೆ ನಾವು ಇವತ್ತು ನೇಮಕಾತಿಯನ್ನ ಮಾಡ್ತಾ ಇದ್ದೇವೆ. ಈ ನೇಮಕಾತಿಯನ್ನ ನಾನು ವಿಧಾನಸೌಧದಲ್ಲೇ ಮಾಡಬೇಕು ಅಂತ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಿಕೊಂಡೆ. ಅವರು ಅದಕ್ಕೆ ಒಪ್ಪಿ ಇವತ್ತು ನಮಗೆ ತಾರೀಕು ಕೊಟ್ಟಿದ್ದಾರೆ. ನಮ್ಮ ಪ್ರಧಾನ ಕಾರ್ಯದರ್ಶಿಯವರು ಹೇಳಿದ್ರು, ಬರೋರ ಸಂಖ್ಯೆ ಬಹಳ ಇರುತ್ತೆ, ಬ್ಯಾಂಕ್ವೆಟ್ ಹಾಲಲ್ಲಿ ಜಾಗ ಸಾಲೋದಿಲ್ಲ, ಹೊರಗಡೆ ಎಲ್ಲಾದರೂ ಸಭಾಭವನದಲ್ಲಿ ಮಾಡೋಣ, ಅದರಲ್ಲೂ GKVK ಆಡಿಟೋರಿಯಂ ಅಲ್ಲಿ ಹೆಚ್ಚಿನ ಸ್ಥಳಾವಕಾಶ ಇದೆ, ಅಲ್ಲಿ ಮಾಡೋಣ ಅಂತಂದ್ರು. ನಾನು ಅವರಿಗೆ ಒಂದು ರಿಕ್ವೆಸ್ಟ್ ಮಾಡಿದೆ. ಮೊದಲನೇ ಬಾರಿಗೆ 1,000 ಜನ ಸರ್ಕಾರದ ಸೇವೆಯಲ್ಲಿ ಕಾಲಿಡ್ತಾ ಇದ್ದಾರೆ. ಮೊದಲನೇ ಬಾರಿಗೆ ವಿಧಾನಸೌಧಕ್ಕೆ ಬಂದು ಅವರು ಕಾಲಿಟ್ರೆ ಎಲ್ಲೋ ಒಂದು ಕಡೆ ಅವರಿಗೂ ಈ ಒಂದು ಸುಸಂದರ್ಭದ ಮಹತ್ವ ಅರ್ಥ ಆಗುತ್ತೆ. ಎಲ್ಲೋ ಒಂದು ಕಡೆ ಯಾವ ಆಶಯವನ್ನ ಇಟ್ಕೊಂಡು ಈ ವಿಧಾನಸೌಧವನ್ನ ಕಟ್ಟಿದ್ದಾರೆ, ನೀವು ಬರೋವಾಗ ಯಾರು ನೋಡಿದಿರೋ ಇಲ್ವೋ ಗೊತ್ತಿಲ್ಲ. ಈ ಕಟ್ಟಡದ ಮೇಲೆ ಬರೆದಿದ್ದಾರೆ. ಎಷ್ಟು ಜನ ನೋಡಿದಿರ, ಏನ್ ಬರೆದಿದ್ದಾರೆ? ಯಾರಾದ್ರೂ ನೋಡಿ ಕೈ ಎತ್ತಿ ನೋಡಿದ್ರೆ? ಕೆಲವ್ರು ನೋಡಿದ್ದೀರಾ, ಕೆಲವ್ರು ನೋಡಿಲ್ಲ. ನಾನು ತಮಗೆ ಮನವಿ ಮಾಡ್ತೇನೆ, ಹೋಗೋವಾಗ ಒಂದು ಬಾರಿ ತಲೆ ಎತ್ತಿ ಈ ಕಟ್ಟಡದ ಮೇಲೆ ಏನು ಬರೆದಿದ್ದಾರೆ, ಅದರ ಕೆಳಗಡೆ ಯಾವ ದ್ವಾರದಲ್ಲಿ ನೀವು ಪ್ರವೇಶ ಮಾಡಿದ್ದೀರಾ ಅದನ್ನ ಒಂದು ಬಾರಿ ಕಣ್ಣಾಯಿಸಿ ನೋಡ್ಬೇಕು. ಆದ್ರೆ ಕೆಳಗಡೆ ನೀವು ಹೆಜ್ಜೆ ಇಡಬೇಕು ಅಂತ ನಾನು ನಿಮ್ಗೆ ಇಲ್ಲಿ ಕರೆದಿದ್ದೇನೆ. ಮೇಲೆ ಏನ್ ಬರೆದಿದ್ದಾರೆ? ಸರ್ಕಾರದ ಕೆಲಸ ದೇವರ ಕೆಲಸ, ಸರ್ಕಾರದ ಕೆಲಸ ದೇವರ ಕೆಲಸ. ನಮ್ಮ ಸರ್ಕಾರ ಏನ್ ಘೋಷಣೆ ಮಾಡಿದೆ? ಕಾಯಕವೇ ಕೈಲಾಸ ಅಂತ ನಾವು ಘೋಷಣೆ ಮಾಡಿದ್ದೇವೆ. ನಮ್ಮ ಸರ್ಕಾರದ ಧ್ಯೇಯ ಸಿದ್ದರಾಮಯ್ಯನವರು ಘೋಷಣೆ ಮಾಡಿದ್ದಾರೆ, ಕಾಯಕವೇ ಕೈಲಾಸ. ಆ ಕಾಯಕವೇ ಕೈಲಾಸ ಅನ್ನೋದನ್ನ ಕೆಂಗಲ್ ಹನುಮಂತಯ್ಯನವರು ಸರ್ಕಾರದ ಕೆಲಸ ದೇವ್ರ ಕೆಲಸ ಅಂತ ಬರೆದಿದ್ದಾರೆ. ನಿಮ್ಗೆ ಯಾವುದೇ ದೇವ್ರು ಇರ್ಬೋದು, ಯಾವುದೇ ಧರ್ಮ ಇರ್ಬೋದು, ನೀವು ಯಾವುದೇ ಜಾತಿ ಇರ್ಬೋದು, ಅದನ್ನ ನಿಮ್ಮ ಮನಸ್ಸಲ್ಲಿ ಇಟ್ಕೊಳ್ಳಿ, ನಿಮ್ಮ ಮನೆಯಲ್ಲಿ ಇಟ್ಕೊಳ್ಳಿ. ಆದ್ರೆ ಸರ್ಕಾರದ ಕೆಲಸ ಮಾಡುವಾಗ ಜನಗಳ ಕೆಲಸನೇ ದೇವರ ಕೆಲಸ ಅಂತ ತಿಳ್ಕೋಬೇಕು ತಾವು. ನೀವು ಕೈಲಾಸ ಮುಟ್ಟಬೇಕಾದ್ರೆ ಕಾಯಕನೇ ಮಾರ್ಗ ಅಂತ ತಿಳ್ಕೋಬೇಕು. ಆ ಎಚ್ಚರಿಕೆ ಕೊಡೋದಕ್ಕೋಸ್ಕರ ನಿಮ್ಗೆ ಇವತ್ತು ವಿಧಾನಸೌಧಕ್ಕೆ ಕರೆಸಿರುವಂತಹದ್ದು.